ಅಯ್ಯೋ, ಕೂದಲು ನೋಡು ಎಷ್ಟೊಂದಿದಾವೆ. ಹುಲ್ಲಕ್ಕೆ ಎಷ್ಟೊಂದು ಕೂದಲು ಬಂದಿದ್ದಾವೆ. ಗಾಳಿಗೆ ಹಾರು ಬರ್ತವೆ. ತಲೆ ಬಸ್ಕೊಂಡಿರೋ ಹೆಂಗಸರು ಎಲ್ಲನ ಮುದ್ರಿ ಇಕ್ಕಲ್ ಕಣಪ್ಪ. ಕೂದಲನ್ನು ದುಡ್ಡಿಗೆ ತಗೊಂಡು ಹೋಗ್ತಾರೆ, ತಲೆ ಬಾಸ್ಕೊಂಡು ಹಂಗೆ ಗಾಳಿಗೆ ಕೈ ಬಿಡ್ತಾರೆ. ನೋಡು, ಹುಲ್ಲಕ್ಕೆ ಬಂದು ಎಲ್ಲ ಕೂದಲು ಇಲ್ಲೇ ಇದ್ದಾವೆ. ಯಪ್ಪ, ದನ ಕರುಗಳು ತಿಂದಿದ್ರೆ ಏನು ಪಾಡು. ಹೋಗತ್ತ, ಬೆಳಗ್ಗೆ ಮುಸ್ರಿ ತಗೋ ಹಂಗೆ ಇದ್ವು, ಇಲ್ಲೂ ಹಂಗೆ ಇದ್ದಾವೆ ಕೂದಲು. ನೋಡು, ಎಂತ ಹೆಂಗಸ್ರಪ್ಪ. ಕೂದ್ಲಾರಂಗೆ ಮಸ್ತಾಗಿ ಬರ್ತಾರೆ. ಪಾತ್ರೆ ಕೊಡ್ತೀವಿ ಅಂತ ಹೇಳಿ ಎಲ್ಲ ಒಂದು ಕವರ್ನಕ್ಕ ಯಾತ್ರಕನ ಒಂದು ಡಬ್ಬೆಗೆ ಹಾಕಿ ಇಕ್ಕೊಂಡ್ರೆ ಪಾತ್ರೆನ ಯಾತನ ತಕ್ಕಬೋದು. ಅದು ಬಿಟ್ಬಿಟ್ಟು ಅಲ್ಲೇದಲ್ಲೇ ಕೈ ಬಿಡ್ತಾರೆ. ಹುಳು ನೋಡಿದ್ರೆ ಯೋಟಂದೈತೆ, ಇಲ್ಲಿಗೆ ಕೈ ಬಿಟ್ಟವ್ರೆ. ಬೆಳಗ್ಗೆ ಮುಸ್ರೆ ಇಕ್ಬೇಕಾದ್ರೂ ನಾನು ನೋಡಿದೆ, ಮುಸ್ರೆಗೂ ಇದ್ದಾವೆ. ನಾನು ಹೆಂಗೆ ಕೂದಲಿರ್ತಾವೆ ಅಂತಲೇ ದಿನ ಒಂದು ಕಡ್ಡಿ ತಗೊಂಡು ದಿನ ಅಲ್ಲಾಡ್ಸಿ ಇಕ್ತೀನಿ. ಬೇದ್ದಾಗ ಎಷ್ಟೊಂದು ಕೂದಲು ಸಿಕ್ಕಿವಿ. ಹೋಗತ್ಲಾಗಿ ಈ ಕೂದಲಿನ ಒಂದು ದಬ್ರ ಆಗೈತಲ್ಲ ಇಲ್ಲಿ. ದನ ಕರುಗಳಿಗೆ ಮುಸ್ರೆ ಇಕ್ಕದ್ ಕಷ್ಟ, ಮೇವ್ ಹಾಕದ್ ಕಷ್ಟ, ಬೈವದಂಗೆ ಆಗುತ್ತೆ. ಮತ್ತೆ ಕೂದಲು ಸಿಕ್ಕಬಿಟ್ರೆ ಅವೇನಿಲ್ಲ, ಸೀಮೆ ಸಮದ್ರೆ ಮೊದಲೇ ಸೂಕ್ಷ್ಮ ನಮ್ಮವು. ಆಮೇಲೆ ಯಾಕೆ ಬೇಕು? ಹಿಂದೆ ಬೇರೆನೆ ಅಲ್ಕೊಟ್ಟಾಗ್ತಾಗ ಅಲ್ಲೂ ಹೊಸ್ ಬಿದ್ದಿದ್ದು ಹೋಗತ್ತ. ಸೋನ್ ಕೂದಲು ಸಿಗ್ತಾವ ಹಂಗೇನೆ. ಯಾತಮ್ ಕಲಮ್ಮ ಹಂಗೆ ಕುಡಿಕೆಂತ ಇದೆಯಾ? ಕೂದಲು ಕಣಣ ಮಂಜಣ್ಣಯ್ಯ. ಅಯ್ಯಪ್ಪ, ಕೂದಲಂತೂ ಏನಣ್ಣ, ಗಾಳಿಗೆ ಹಾರಾರು ಬರ್ತಾವೆ. ಉಳ್ಳಾಗೆಲ್ಲ ಇದಾವೆ ಕೂದಲು. ಆ ಕಡೆ ಹಿಂದೂ ಇದ್ವು. ಬೆಳಗ್ಗೆ ಮುಸ್ರೆ ಇಕ್ಕಿದ್ನ ಮುಸ್ರೆಗಂತೂ ಈಸಿದ್ವು ಬಿಡತ್ಲಾಗಿ. ನಾನು ಹಿಂಗೆ ಕಡ್ಡಿ ತಗೊಂಡು ದಿನ ಮುಸ್ರೆ ಇಕ್ಬೇಕಾದ್ರೆ ನಾನು ಕಡ್ಡಿ ತಗೊಂಡು ಹಿಂಗೆ ಅಲ್ಲಾಡಿಸಿ ಇಕ್ಕೋದು. ಕಡ್ಡಿ ತಗೊಂಡು ಹಿಂಗೆ ಅಲ್ಲಾಡಿಸಿದ್ನ ಕಡ್ಡಿಗೆಲ್ಲ ಸಿಕ್ಕೊಂಡು ಕೂದಲು. ಅದಕ್ಕೆ ನಾನು ಯಾಕೆ ಕೂದಲು ಈಸೊಂದಿದೆ ಅಂತ ನೋಡ್ತೀನಿ. ಹೆಂಗೆ ಯಪ್ಪ, ಮುಸ್ರೆ ಇಕ್ಕಿದ್ರೆ ಏನು ಪಡ್ದು ದನ ಕರುಗಳು. ಯಪ್ಪ ಏನಿಲ್ಲ, ಅಂತ ಕುಡಿದ್ಬಿಟ್ರೆ ದನಗಳು ಸಾಯೋದೇನಿ. ಕಣಮ್ಮ, ಬೋಲ್ ಕೂದಲು ಗಾಳಿಗೆ ಆರ್ಯಾದೆ ಬರ್ತವೆ. ಕೂದಲು ಸ್ಯಾನೆ ಉದ್ರತಾವಲ್ಲ, ಹೆಂಗಸ್ರು ಬಾಸ್ಕೊಂಡು ಹಂಗೆ ಕೈ ಬಿಡ್ತಾರೆ. ನಮ್ಮ ಮಯಮ್ಮೇನೋ ಕೈ ಬಿಡಲ್ಲಮ್ಮ, ಎಲ್ಲ ಡಬ್ಬೆಕಾಗಿ ಕುಡಿಕೆಂಬ್ತಾಳೆ. ಪಾತ್ರೆ ಕೊಡ್ತಾರೆ, ತಪ್ಪಲೆ ಕೊಡ್ತಾರೆ ಅಂತ ಕುಡಿಕೆಂಬ್ತಾಳೆ ನಮ್ಮ ಮಯಮ್ಮ. ನಮ್ಮ ಮಯಮ್ಮೇನೆಂದು ಕೈ ಬಿಡಲ್ಲ. ನೋಡು ಹೆಂಗ್ ಇದಾವಣ್ಣ. ಎಷ್ಟೊಂದು ಕೂದಲು ತಿಂದ್ರೆ ದನ ಕರುಗಳು ಇರ್ತವೆ. ಮೊದಲೇ ಆದ್ರೆ ಸೀಮೆ ಹಸ ನಮ್ಮವಂತೂ ಬಿಡತ್ತೆ. ನಿಮ್ಮ ಹೆಂಗ ನಾಟಿ ಹಸ ನಡಿ ನೋಡೋಣ, ಆ ಕಡೆಗೆ ಏನಾನ ಇದಾವೇನ. ಅಯ್ಯಪ್ಪ ಅಣ್ಣ, ಬೆಳಗ್ಗೆಯಿಂದ ಕೂದಲಂತೂ ಆರಿಸ್ತಾ ಇದ್ದೀನಿ ಅಂದಮೇಲೆ ಹುಲ್ಲಾಗೆಲ್ಲ ಇದಾವೆ. ಕಣಮ್ಮ, ಹಂಗೆ ಬೋಲ್ ಕೂದಲು ಉದುರ್ತಾವ ನೋಡು. ಜನ ಗಾಳಿಗೆ ಹತ್ಕೊಂಡು ಬತ್ತವೆ, ಏನು ಮಾಡೋಣ. ಹುಲ್ಲು ಕೂದಲಿನ ಸವಾಸ ಅಲ್ಲ. ಏನೋ ದನಗಳು ಬಾಯಕ್ಕೆ ಹೊಸ್ಗಳು ಬಾಯಕ್ಕೆ ಹೋಗ್ಬಿಟ್ರೆ ಬೋಲ್ ಕಷ್ಟ. ಹಸ್ಗಳು ಚೇತರಿಸ್ಕೊಂಬಲ್ಲ. ಚರಂಡಕ್ಕಾದ್ರೂ ಹಾಕಿದ್ರೆ ಗಾಳಿಗೆ ಆರ್ ಬರಲ್ಲ. ಇದೆಲ್ಲ ಚರಂಡಕ್ಕಾದ್ರೂ ಹಾಕ್ಬೇಕಪ್ಪ. ತಂದು ಎಲ್ಲನ ಗಾಳಿಗೆ ಆರ್ಬಿಡ್ತಾರೆ. ಅವೇ ಬಂದು ಮುಸ್ರೆಕ್ಕೂ ಹುಲ್ನಕ್ಕೂ ಸೇರ್ಕೊಂತಾವೆ ಕೂದಲುಗಳು. ಎದ್ದಕ್ಕೆ ಮುಸ್ರೆಗೂ ಹಂಗೆ ಇದ್ಬೇಡ. ನನಗಂತೂ ಯಪ್ಪ ಸಾಕಾಗ್ಬಿಡ್ತು. ಹೋಗಿವತ್ತು ಕೂದಲು ತೆಗ್ದಾಕಿ ಮೊನ್ನೆ ಸಹ ಅಲ್ಲೊಂದಿಲ್ಲ ಅಂತ ಕಂಡು ನೆನೆ ದಿನ ಇವತ್ತಂತೂ ಶಾನೆ ಕೂದಲು ಹುಲ್ಲಾಗ ಒಂದು ತೊಣ ರಾಗಿ ಕಡ್ಡಿ ನೋಡಿ ಕೊಡವೆ ಹಾಕೋಣ ಹುಲ್ಲು ಹಾಕ್ಬೇಕಾರೆ ನೀನು. ಕಣಮ್ಮ, ನಾನು ಅದೇ ನೋಡ್ತೀನಿ. ನಾನು ದಿನಾನ ಕಡ್ಡಿ ತಂದು ತಿರುವೆ ಇಕ್ಕದು ಮುಸ್ರೇನ. ಕಡ್ಡಿ ತಂದು ತಿರುಬಿಟ್ರೆ ಎಲ್ಲ ಇರೋ ಬರೋವೆ ಆತ ಇದ್ರೂ ಸಿಕ್ಕಾಬಿಡ್ತಾವೆ ಕಡ್ಡಿಗೆ. ಅದಕ್ಕೆ ಮತ್ತೆ ಕಡ್ಡಿ ತಂದು ತಿರುವೆ ಇಕ್ಬೇಕು. ಯಾವ ತನ ಇಕ್ಲಿ ಮುಸ್ರೇನ ದನ ಕರುಗಳಿಗೆ ಕಡ್ಡಿ ತಂದು ತಿರುವಿ ಇಕ್ಬೇಕು. ಅಲ್ಲಿಂದೂ ಇದ್ದು ಕಣಣ್ಣ. ಎದ್ದಾಗ ನಮ್ಮ ಅಯ್ಯಪ್ಪಗೆ ಹೇಳಿದ್ಕೆ ಎಲ್ಲ ಗಾಳಿಗಾರ್ ಬಂದವೆ ಅಂತು. ಅಣ್ಣ ಬಾರಣ್ಣ ನೋಡೋಣ, ಈ ಬಾಯಿಗೆಲ್ಲ ಸಿಕ್ಕಣ ಕೂದಲು ನೋಡು. ಅಯ್ಯಪ್ಪ, ಮುಸ್ರಾಗಿದ್ವೇನಪ್ಪ. ಅಯ್ಯೋ ದೇವ್ರೆ, ಬಾರಣ ಈ ಬಾಯಿಗೆಲ್ಲ ಸಿಕ್ಕಣ. ಇಂತಗಿ ಬಾಯಿಲಿ ನೋಡಮ್ಮ, ಯೋಸನ್ ಕೂದಲು ಸಿಕ್ಕಣವೆ. ಹೋಗತ್ತ ದನ ಕರುಗಳತ್ತಾಗ ಕೂದಲು ಬಂದ್ಬಿಟ್ರೆ ಬೊಲ್ಸವಸಲ್ಲ. ಮುಸ್ರಾಗಿದ್ವೇನ ಕಣಮ್ಮೋ. ಮುಸ್ರಿಕ್ ಬೇಡ ಒಂದು 2 ದಿನ ಗಾಳಿಗೆ ಆರ್ ಬತ್ತವೇನ. ಅಯ್ಯಪ್ಪ ಅಣ್ಣ, ಹಸಕೊಂಡ್ ಕೂದಲು ನೋಡೋಣ. ಅಯ್ಯಪ್ಪ, ದನ ಕರುಗಳು ಬಾಯಿಗೆ ಅಯ್ಯೋ ಬಾಯಿಗೆಲ್ಲ ಸುತ್ಕೊಂಡ ಹೆಂಗನ. ಹೋಗತ್ತ, ಇದೊಳ್ಳೆ ಸವಾಸ ಆತಲ್ಲಪ್ಪ. ಅಯ್ಯೋ ದೇವ್ರಿ, ಯಾಕಣ ಇಲ್ಲಿ ಪಟಿ ಹಿಂಗೆ ಕೂದಲು. ನಮ್ಮೂರಾಗ ಹಿಂಗೆ ಕೂದಲು ಪಲ್ಲು ಸಿಕ್ತಿರ್ಲಿಲ್ಲಪ್ಪ. ಹಂಗೆ ಕಣಮ್ಮೋ, ಇಲ್ಲಿ ಒಟ್ಟುರಿ ಜನನೂ ಇರ್ತಾರೆ. ನಾವು ಎಮ್ಗಳು ಕಟ್ಕೊಂಡಿರೋದು ನೋಡಿ ಕೂದಲು ಅದೇ ಬೇಕಲ್ಲ ಆರೋಗ್ಯ ಅಂತ ಕೈ ಬಿಡೋ ಅಂತಾರು ಇರ್ತಾರೆ. ದನ ಕರುಗಳಿಗೆ ಅಚ್ಚುಕಟ್ಟಾಗಿ ಎಲ್ಲನ ಮೇವು ಎಲ್ಲ ಇಕ್ಕೊಂಡು ಮುಸ್ರೆ ಅದು ಇಕ್ಕೊಂಡು ಹಾಲು ಕರ್ಕೊಂಡು ಅದ್ರಾಗೆ ಜೀವನ ಮಾಡ್ತಾರಲ್ಲ ಅಂತ ಹೇಳಿ ಒಟ್ಟೂರಿಗೆ ನಾರು ಬಿಡೋರು ಇರ್ತಾರೆ. ತಲೆ ಬಸ್ಕೊಂಡು ಅಂತಾರು ಇದಾರೆ ಒಟ್ಟೂರಿ ಹೆಂಗಸ್ರು. ಸಿಕ್ಕಿದ್ದೆ ನಮ್ಮ ಕೂದಲು. ನಮ್ಮ ಬಾಯಿಗೆಲ್ಲ ಅಂಟ್ಕೊಂಡ ಬಂದವಣ್ಣ ಹೆಂಗ ವರ್ಷ ಕೀಳ್ತು. ಇಪ್ಪ ಯೋಸನ್ ಕೂದಲೇನವಮ್ಮ. ಮತ್ತೆ ಅಮ್ಮ ಕೂದಲು ಹೋಗು. ನಾನು ಹಂಗೆ ಎದ್ದಾಗ ಓಟನು ಇಲ್ಲೆಲ್ಲ ನೋಡಿದ್ನಲ್ಲ, ಅಲೆದಲ್ಲೇ ಉದ್ರಿದ್ವು ಕೂದಲು ಓಟನು. ಅಲ್ಲ ಆ ಪಟ್ಟಿ ಕೂದಲು ಗಾಳಿಗೆ ಹಂಗೆ ಆರ್ಬತ್ತವೆ. ಈ ಹೆಂಗಸ್ರು ತಲೆ ಬಸ್ಕೊಂಡ ರೊಚ್ಕಟ್ಟಾಗೆ ತೆಗ್ದಿಕ್ಕಾಗಲ್ಲ. ದನ ಕರುಗಳು ಕಟ್ಕೊಂಡಿರ್ತಾರೆ ಅಂತ ಹೇಳಿ ಬೇರೆಕ್ತಿರು ಬೈಕೊಂಡ್ರೆ ಅಯ್ಯೋ ಮಣ್ಣಿಂದ ಬಂದ್ರಪ್ಪ ಬೈಕೊಂಡ್ರು ಅಂತಾರೆ. ಸುಮ್ಕೆ ಅಮ್ಮ ಯಾತು ಮಾತಾಡಕ್ಕೆ ಹೋಗ್ಬೇಡ, ಯಾಕೆ ಬೇಕು. ಇನ್ನು ನೆನ್ನೆ ಮನೆ ಬಂದು ಆಲೆ ಗುದ್ದಾಡ್ತಾರೆ ಅಂಬದು ಬೇಡ. ಯಾಕೆ ಸುಮ್ಮನೆ ಸುಮ್ಮನಿರು. ನಾನು ಆಲೆ ಬೋಲ್ ನೋಡಿ ಹಿಂಗೆ ಕಣಮ್ಮ. ನಾನು ಎಮ್ಗಳ್ನ ಹಸ್ಗಳ್ನ ಕಟ್ಕೊಂಡಿರೋದು ಕರ್ದ ಜನಕ್ಕೆ ಕೊಟ್ಟುರಿ. ಇವನೆಲ್ಲ ಕೂಲಿನಲ್ಲಿ ಹೋಗಲ್ವಲ್ಲ, ಬರೇ ಎಮ್ಮೆ ಹೊಸ ಇವನೇ ನೋಡ್ಕೊಂಡಿರ್ತಾನಲ್ಲ ಅಂತ ಹೇಳಿ
ಕೂದಲು ಪಾದ್ಲು ಹಾರು ಬಿಡೋದು ಇಂಥವೆಲ್ಲ ಮಾಡ್ತಾರೆ. ಮುಸ್ರೆಕ್ಕೆ ಹೋಗ್ಲೇಳು, ಹುಲ್ನಾಕ್ ಹೋಗ್ಲೇಳು, ಮುಸ್ರೆಕ್ಕೆ ಹೋಗಿ ದನ ಕರುಗಳು ಏನಾನ ಆಗ್ಲೇಳು ಒಂಬತ್ತಕಲು ಬರೀ ಮನುಷ್ಯರಿಗೆ ಮಾಡಲ್ಲ, ದನ ಕರುಗಳಿಗೂ ಮಾಡ್ತಾರೆ. ಅಂತ ಒಟ್ಟೂರಿ ಜನ ಇದಾರೆ ಕಣಮ್ಮ ಇವಾಗ, ಬೋಲ್ ಒಟ್ಟೂರಿ ಜನಗಳು. ನೀವು ಯಾವ್ದಂಗೆ ನೋಡ್ಲಿಲ್ವಿ? ನಮ್ಮಯ್ಯಪ್ಪನಿ ಹಂಗಂತು ಕಣಣ್ಣ. ಹಾಲು ಕರಿಯಕ್ಕೆ ಬಂತಲ್ಲ ಅವಾಗ ಹಂಗಂತು, ಕೂದ್ಲಿದ್ವು ಕಡೆ ಮುಸ್ರೆ ಇಕ್ತಾನಂತ ಹೋದೆ, ಅದಕ್ಕೆ ಮುಸ್ರೆ ಇಕ್ಲಿಲ್ಲ ಅಂತ. ನಾನು ತಿರ್ಗಾ ಬರೀ ಬೂಸಾನೆ ಹಾಕ್ಕೊಂಡು ನೀರು ಹಾಕ್ಯಂಬಂದು ತಗೊಂಬಂದು ಇಕ್ತಿ. ಇವಸಂದು ಅಲ್ಲೊಂದೆಲ್ಲೊಂದು ಬಿದ್ದಿದ್ವು ಎಲ್ಲ, ನಾನು ಹುಲ್ಲಾಗೆಲ್ಲ ಬಿದ್ದಿದ್ವು. ಅಯ್ಯಪ್ಪ ಇವು ಯಾಕೆ ಹಿಂಗೆ ಅಂತ ಅನ್ಕೊಂಡು ನೋಡೋ, ಯಾರೋ ಒಟ್ಟರಿಗೆ ಕಣೋ ಮಾಡ್ತಿರೋದು. ಸುಮ್ಮನೆ ಯಾರು ಹಿಂಗೆ ತಂದ ಬರೋಲ್ಲ ಕಣಣ್ಣ, ಗಾಳಿಗೆಲ್ಲ ಕುಡಿಕೆಂಬ್ತಾರೆ, ತಪ್ಪಲೆ ಕೊಡ್ತಾರೆ, ಪಾತ್ರೆ ಕೊಡ್ತಾರೆ ಅಂತ ಕುಡಿಕೆಂಬ್ತಾರೆ. ಕೂದಲು ಸ್ಯಾನೆ ರೇಟ್ ಅಂತ ಹೇಳಿ ಯಾರು ಒಂದು ಕೂದಲು ಬಿಸಾಕಲ್ಲ ಇವಾಗ. ಯಾರೇನೋ ಅದೇ ಬೇಕಲ್ಲ ಮಾಡ್ತಾರೆ, ಒಟ್ಟೂರಿ ಇರ್ತಾರಲ್ಲ. ಮನುಷ್ಯರ ಮೇಲೆ ಹೋಗಕ್ಕಾಗ್ದಿಲ್ದಾರು ಹಿಂಗೆ ಮೂಗ್ ಪ್ರಾಣಿಗಳ ಮೇಲೆ ಮಾಡ್ತಾರೆ. ಯಾಕಂದ್ರೆ ಮೂಗ್ ಪ್ರಾಣಿಗಳ್ಗಾದ್ರೆ ಗೊತ್ತಾಗಲ್ಲ ಅಂತ ಹೇಳಿ ಇಂಥ ಮಾಡಿರಿ ಅವ್ರು ಎರಡು ಕೈಯಾಗ ಉಮ್ತಾರೆ ಕಣಣ್ಣ. ದನ ಕರುಗಳಿಗಿಂತ ಮಾಡಿ ಯಾವನು ಉದ್ಧಾರ ಆಗಲ್ಲ ಬಿಡು. ಇಂಥವು ಮಾಡೋರು ಇರ್ತಾರಲ್ವೇನಣ್ಣ? ಇರ್ತಾರೆ. ನೀ ಇದ್ಕಿನ ಆತಾತ ಇರ್ತಾರೆ ಕಣಮ್ಮೋ. ಅವನೇ ರಾತ್ರಿ ಹೊತ್ನಾಗ ಹೊಡ್ಕೊಂಡು ಹೋದ್ರೆ ಕೇಳ್ತೀಯ ಅಂತ ಕಳ್ತನ ಮಾಡೋರು ಇದ್ದಾರೆ. ನೀನು ಹಂಗೆ ಅನ್ಕೋಬೇಡ ಕಣಮ್ಮೋ. ಇವಾಗ ಎಲ್ಲದ್ರಾಗೂ ಮೋಸನೇ ತುಂಬೈತಿ. ನನಗೊಂದು ಇಬ್ಬರಲ್ಲಿ ಆಗ್ದಿಲ್ದ ನನ್ನ ಮಕ್ಳು ಇದ್ದಾರೆ. ನನ್ನ ಮಕ್ಳು ಹಂಗೆ ನಾನೇನ ಹೊಲ್ದಾಗ ಕಟ್ಟಾಕಿ ಬಂದರೆ ಹೋಗಿ ಬಿಚ್ಚು ಹೊಡಿಯೋದು, ಹೋಗಿ ಕಂಡರ್ ಹೊಲ್ದಾಗ ಹೋಗ್ಲಿ ಅಂತ ಬಿಚ್ಚು ಹೊಡೆದು ಬರೋದು, ಹಿಂಗೆಲ್ಲ ಮಾಡ್ತಾರೆ. ಹೋಗಿ ರಾಗಿ ಹೊಲ ಮೇಲೆ ಹೇಳು ಒಂಬತ್ತಕಲು ಹೊಡೆದು ಬರ್ತಾರೆ. ಒಟ್ಟುರಿ ನನ್ನ ಮಕ್ಳು ಇರ್ತಾರೆ ಕಣಮ್ಮ. ನಮ್ಮರ ಅಣ್ಣ ತಮ್ಮಳು ಸೇರಲ್ಲ ನಮಗೆ. ಅಣ್ಣ ತಮ್ಮಳು ನನ್ನ ಮಕ್ಳೇನಿ. ನಾನೇನ ಎಮ್ಮೆನ ಏನಾನ ಕಟ್ಟಾಕಿ ಬಂದರೆ ಬಿಚ್ಚಿ ಓಟು ರಾಗಿ ಹೊಲ ಮೇಯ್ಸೋದು, ಬಿಚ್ಚು ಹೊಡಿತಾರೆ. ಕಂಡರ್ ಹೊಲ್ದಾಗ ಹೊಡೆದು ಗುದ್ದಾಡ್ಲಾಳು ಅವರು ಒಂಬತ್ತಕಲೂ ಮಾಡ್ತಾರೆ ಕಣಮ್ಮ. ಬೋಲ್ ಒಟ್ಟೂರಿ ಜನ ಇಂತಾರೆ ಎಲ್ಲ ಇರ್ತಾರೆ. ಬೋಲು ಒಟ್ಟೂರ್ಗೆ ನನ್ನ ಮಕ್ಕಳು ದನ ಕರುಗಳ ಮೇಲೆ ಮಾಡಕ್ಕೆ ಹೋಗ್ತಾರೆ. ಅವ್ರು ಯಾವತ್ತೂ ಉದ್ಧಾರ ಆಗಲ್ಲ ಬಿಡು. ಮೂಕ್ ಪ್ರಾಣಿಗಳ ಮೇಲೆ ಇಂಥ ಮಾಡಿರಿ ಗೋಮಾತೆ ಮೇಲೆ ಯಾವನೂ ಉದ್ಧಾರ ಆಗಲ್ಲ, ಹಾಳಾಗೋಗ್ತಾರೆ ಸುಮ್ಕಿರಮ್ಮ. ನಾನು ಅಲ್ಲಿ ದೇವ್ರ ಮೇಲೆ ಭಾರ ಹಾಕ್ತೀನಿ, ಸುಮ್ಮನೆ ಹಾಕ್ತೀನಿ. ದೇವ್ರಿಗೆ ಕೈ ಮುಗಿಬೇಕು. ಇಂಥರ್ನೆಲ್ಲ ನೀನೇ ನೋಡ್ಕೇಳಪ್ಪ, ದೃಷ್ಟರನ್ನ ಎಲ್ಲನ ನೀನೇ ಇಂಥರ್ನೆಲ್ಲ ತುಳ್ಕೋಬೇಕಪ್ಪ ದೇವ್ರಿ ಅಂತ ಕೈ ಮುಗಿಬೇಕು. ಸುಮ್ಮನೆ ಬಕ್ಕಣಮ್ಮ ದೇವ್ರ ಮೇಲೆ ಭಾರ ಹಾಕಿ. ಮತ್ತೆ ನಮ್ಮ ತವ್ರ ಮನೆಯಾಗ ಒಬ್ಳು ಇಂತಾಳೆ ಇದ್ಲು. ಅವಳು ಮುಸ್ರೆ ತಂದು ಒಯ್ಯಾಳೆ ಅವಳು. ನಮ್ಮ ತವ್ರ ಮನೆಯಾಗೆ ನಮ್ಮ ಅಮ್ಮರ ಮಗಳಾಗಿ ಆದಾಳು ಒಬ್ಳು ಇದ್ಲು. ಅವಳು ಆಮೇಲೆ ಸೆನಕ್ಕಾದ್ಲು ಬಿಡು, ಸೆನಕ್ಕ ಇದ್ದಾಳೆ. ನಮ್ಮ ತಾಯಿ ನಮ್ಮ ಅಪ್ಪ ಇರು ಅವಾಗ ಎಮ್ಮೆ ಕಟ್ಕೊಂಡಿದ್ರೆ ಹೇಳು. ನಮ್ದಿಂದ ಮದುವೆ ಆಗಿರಲಿಲ್ಲ. ಅವಳು ಹಂಗೆ ಮುಸ್ರಿ ತಂದು ಒಯ್ದ್ರೆ ಕೂದಲು ಹಾಕಿ ಅದಕ್ಕೆ ತಂದು ಒಯ್ಯಾಳು. ಅಯ್ಯೋ ಎಂತೆಂಥ ಒಟ್ಟೂರಿ ಜನ ಎಂಥ ಬೇಕಾದ್ರೂ ಮಾಡ್ತಾರೆ ಅಂತಾರೆ ಇರ್ತಾರೆ. ಮುಸ್ರೆ ತಂದು ಒಯ್ಯಾಳು. ಅದಕ್ಕೆ ಕೂದಲು ಇಲ್ಲಾಂದರೆ ಮಾಂಸದ ಯಾತ್ರವನ ಹೊಲ್ಸಿಂದು ಒಯ್ಬೇಡ ಅಂತಂದ್ರೂ ಅಂಥದ್ದು ಹೊಲ್ಸಿಂದೆಲ್ಲ ಒಯ್ಯಾಳು. ಬೋಲೋ ಒಟ್ಟೂರ್ಗೆ ನನ್ನ ಮುಂಡೆ ಇರ್ತಾರೆ ಹೇಳು. ಅಯ್ಯೋ ಒಟ್ಟೂರಿ ಜನ ಜಾಸ್ತಿ. ಒಂದಿಟ್ಟು ಯಾರನ್ನ ಚೆನ್ನಾಗಿ ಆಗ್ತಾರಂದ್ರೆ ಸಹಿಸ್ಕೆಮಲ್ಲ. ಇಂಥ ಮಾಡ್ಬಾರ್ದು ಕಣಣ್ಣ, ಯಾವನು ಉದ್ಧಾರ ಆಗಲ್ಲ. ಅಲ್ಲ ದನ ಕರುಗಳ್ಗೆ ಅವಕ್ಕೇನು ಗೊತ್ತಾಗ್ತಾವಣ್ಣ? ಮನುಷ್ಯರ ಮೇಲೆ ಮಾಡೋಕ್ಕಾಗಲ್ಲ ಅಂತೇಳಿ ದನ ಕರುಗಳ ಮೇಲೆ ಮಾಡಿದ್ರೆ ಅಯ್ಯಪ್ಪ ದೇವ್ರಿ, ಅವ್ರು ಏನಾಗ್ತಾರೆ ಕಣಣ್ಣ. ನಿಜವಾಗ್ಲೂ ಹಿಂಗೆ ಮಾಡ್ದಾನೆ ಯಾವನು ಉದ್ಧಾರ ಆಗಲ್ಲ. ಉದ್ಧಾರ ಆಗಲ್ಲ ಕಣಮ್ಮ. ತಾಳ ಹೋಗ್ತಾರೆ ಏನೇ ಅಂದ್ರೂ ಅವ್ರು ಭಾಳ ಒಂದೊಂದು ಥರ ಆಗುತ್ತೆ. ದಿಕ್ಕಿಗೆ ಒಬ್ಬೊಬ್ರು ಆಗ್ತಾರೆ. ನೋಡ್ಬೇಕಾದ್ರೆ ನೀನು ಏನೇ ಅಂದ್ಮಂತಿ ಏನೇ ಅಂದ್ರೂ ಅವ್ರು ಉದ್ಧಾರ ಆಗಲ್ಲ. ಕೊನೆಗೆ ಅವ್ರು ಎಲ್ಲ ಕಳ್ಕೊಂಡು ಬೀದಿಗೆ ಬಿದ್ದು ಎಲ್ಲ ಹಾಳಾಗಿ ಹೋಗ್ತಾರೆ. ಸುಮ್ಮನಿರಮ್ಮ, ನೋಡ್ಬೇಕಷ್ಟೇ ನಾವು ಕಣ್ಣಿಂದಾನ. ಯಾತು ಸುಮ್ಮನೆ ಗುದ್ದಾಡಕ್ಕೆ ಹೋಗ್ಬಾರ್ದು, ಕಿತ್ತಾಡಕ್ಕೆ ಹೋಗ್ಬಾರ್ದು. ನನ್ನ ಮಕ್ಳು ಮಾಡ್ತಾರ. ಒಟ್ಟೂರಿಗೆ ಕಣಮ್ಮೋ ಇವ್ನು ಮಾಡಿರೋದು. ನಿನ್ನ ಬೇರೆ ಸೀಮೆಸ್ ಇದ್ದಾವೆ. ಸೀಮೆಸ್ ಬೇರೆ ನಿನ್ನ ಇರೋದಕ್ಕೂ ಅದಕ್ಕೂ ನನ್ನ ಹೊಸ್ಗಳು ಇರೋದಕ್ಕೂ ಅದಕ್ಕೂ ನೋಡಿ ಒಟ್ಟೂರು ಕಂಬ್ತಾರೆ. ನೀನು ಸೀಮೆಸನ ಬೈವ ಕಟ್ಟಕ್ಕಮ್ಮೋ. ರಾತ್ರಿ ಹೊತ್ನಾಗ ಬಂದು ಒಂದು 2-3 ಪಟ್ಟು ನೋಡ್ತಿರು. ನಿಮ್ಮ ಅಯ್ಯಪ್ಪನೇ ಬಿಡಿಸ್ಕೊಂಬಂದು. ನಾನೇ ಬತ್ತೀನಪ್ಪ, ನಾನೇ ನೋಡ್ತಿರ್ತೀನಿ. ಅವ್ನು ಇರಲ್ಲ, ನಾನೇ ನೋಡ್ತೀನಿ. ಮತ್ತೆ ಬಿಟ್ಟು ಎಡ್ಕೊಂಡು ಹೋಗ್ಬಿಡ್ತಾರೆ. ಕಳ್ತನ ಮಾಡೋರು ಇರ್ತಾರೆ ಹಸುಗಳ್ನ. ತುಂಬ್ಕೆ ಬಿಡ್ತಾರೆ ರಾತ್ರಿ ಅಂದ್ರೆ ರಾತ್ರಿ. ಇವಾಗೇನು ಯಾಕೆ ಕೇಳೋದು ಕಳ್ತನ ಮಾಡೋರು ಇವಾಗ. ಮೊದಲು ಅದು ಇದು ಅಂತ ಯೋಚನೆ ಮಾಡೋರು. ಈಗೇನಿಲ್ಲ. ಎಲ್ಲದ್ರಾಗೂ ಮೋಸ ಮಾಡೋಕ್ಕೆ ಕಾಯ್ತಿರ್ತಾರೆ. ಸಿಕ್ಕಿದ್ದಲ್ಲ ಒಂದು ಎಲ್ಲಾನ ಸಿಗ್ಲಾಳು ಪುಕ್ಸಟ್ಟೆ ಸಿಗ್ಬೇಕು ಅಂತ ಕಾಯ್ತಿರ್ತಾರೆ. ಅದೇ ನಾನು ನಿಜವೇ ಕಣ್ಣಣ್ಣ. ರಾತ್ರಿ ಹೊತ್ತು ನಾವು ಬೈವಾಗ ಕಟ್ಟಾಕೊಂಡು ನಮ್ಮ ಅಮ್ಮ ಅದಕ್ಕೆ ಹೊರಗೆ ಮನಿಕೆ ಮತ್ತೆ ನಾವು ಅದಕ್ಕೇನೆ ಬೈವಾಗೆ ಇರ್ತೀವಿ ಒಂದಿಟ್ಟು. ಇದೇನಿದು ಹಿಂಗೆ ಹೇಳ್ತಾ ಇದ್ದಾರೆ ಇವರು ಅಂತ ನೀವು ಹೇಳ್ಬೋದು. ನಮ್ಮ ವೀಕ್ಷಕರೆಲ್ಲ ಹಿಂಗೆ ಮಾಡೋರು ಇರ್ತಾರೆ ಅಕ್ಕಪಕ್ಕದಲ್ಲಿ. ಸ್ವಲ್ಪ ದನ ಕರುಗಳು ಚೆನ್ನಾಗಿ ಹಾಲು ಕರಿತಾ ಐತೆ, ಹಾಲು ಹಾಕಿ ಸ್ವಲ್ಪ ದುಡ್ಡು ಮಾಡ್ಕೊತಾ ಇದ್ದಾರೆ ಅಂದರೆ ಅವ್ರಿಗೆ ಹಿಂಗೆ ಕಿತಾಪತಿ ಮಾಡೋ ನನ್ನ ಮಕ್ಕಳು ಇರ್ತಾರೆ. ಇದು ನಿಜ ಜೀವನದಲ್ಲಿನೂ ಮಾಡಿರೋಂಥ ಘಟನೆ. ಹಳ್ಳಿ ಕಡೆ ಹೊಟ್ಟೆ ಊರಿಗೆ ಮಾಡೋಂಥ ಜನನೂ ಇದ್ದಾರೆ. ನಿಜವಾಗ್ಲೂ ಮಾಡಿದ್ದಾರೆ. ನಾನು ನೋಡಿದ ಪ್ರಕಾರ ನಮ್ಮ ಮನೆಯಲ್ಲೇ ಹಸುಗಳ್ನ ದನ ಕರುಗಳ್ನ ಕಟ್ಕೊಂಡಾಗ ಈ ಥರ ಮಾಡಿದ್ದರು. ಅವಾಗ ಎಮ್ಮೆಗಳಿದ್ವು ನಮ್ಮ ಮನೇಲಿ, ಅಲ್ಲಿ ಭಾಳ ದಿನದ ಹಿಂದೆ. ಆವಾಗ ಈ ಥರ ಹೊಟ್ಟೆ ಊರಿಗೆ ಮಾಡಿದ್ರು. ಅದು ನೆನಪಿದೆ. ಈ ಥರನೂ ಮಾಡ್ತಾರೆ ನೋಡ್ರಿ. ಹೆಂಗೆ ಎಲ್ಲ ಹೊಟ್ಟೆ ಊರಿಗೆ ಜನ ಇರ್ತಾರೆ. ಸ್ವಲ್ಪ ಮುಂದೆ ಹೊರದ್ರೆ ಏನು ಬೇಕಾದ್ರೂ ಕೆಡ್ಸೋದಕ್ಕೆ ನೋಡ್ತಿರ್ತಾರೆ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ತಿಳ್ಕೊಡ್ಲಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.